ಚಿನ್ನಮಸ್ತ ಮಹಾವಿದ್ಯೆ. ಈ ವಿದ್ಯೆಯ ರಹಸ್ಯ ತಿಳಿದುಕೊಳ್ಳೋದೆ ಅತಿ ದೊಡ್ಡ ರಹಸ್ಯ. ಚಿನ್ನಮಸ್ತ ಮತ್ತು ಧೂಮಾವತಿ ಇವೆರಡೂ ಮಹಾವಿದ್ಯೆ. ಈ ಸಾಧನೆ ಸಮಾಧಿ ನಂತರದ ಬ್ರಹ್ಮಾಂಡದ ವಿಗ್ರಹ ಏನಿದೆ ಅದರ ವಿದ್ಯೆ. ಒಬ್ಬ ಸಾಧಕನಿಗೆ ದೇವಿಯ ಅನುಗ್ರಹ ಆದರೆ, ಆಶೀರ್ವಾದ ಸಿಕ್ತರೆ, ಒಬ್ಬ 10th ಪೂರ್ತಿ ಜ್ಞಾನ ಕೊಟ್ಟು PhDಗೆ ಅಡ್ಮಿಷನ್ ಮಾಡಿಸಿದ ಹಾಗೆ ಈ ಮಹಾವಿದ್ಯೆ ಒಳಗೆ ಪರಮ ಸೃಷ್ಟಿಯ ರಹಸ್ಯ ಅಡಗಿದೆ. ಪರಮಾತ್ಮನ ವಿರಾಟ ಸ್ವರೂಪದ ರಹಸ್ಯ ಅಡಗಿದೆ. ಅದನ್ನು ನಾವು ಕಲ್ಪನೆ ಮಾಡ್ಕೊಳ್ಳಿಕ್ಕೂ ಆಗಲ್ಲ. ಅದು ವಿರಾಟ ಪುರುಷನ ಅಸ್ತಿತ್ವದ ಆಚೆನೂ ಇರಬಹುದು. ದಶಮಹಾವಿದ್ಯೆ ಶಕ್ತಿಯ 10 ಮೂಲ ಸ್ತೋತ್ರ, 10 ಡೈಮೆನ್ಷನ್ ಅನ್ಬೋದು. ಶಕ್ತಿ ಒಂದು ಊರ್ಜೆಯಿಂದ ಇನ್ನೊಂದು ಊರ್ಜೆಗೆ ರೂಪಾಂತರಣೆ ಆಗ್ತದೆ. ಅದು ರೂಪಾಂತರಣೆ ಆದಾಗ ಅದು ತನ್ನ ಸ್ವರೂಪನ ಬದಲಾಯಿಸ್ತದೆ, ತನ್ನ ಪದಾರ್ಥ ಬದಲಾಯಿಸ್ತದೆ. ಈಗ ನೀರಿದೆ, ಅದು ಒಂದು ಸ್ವರೂಪ. ಅದನ್ನು ಫ್ರಿಜ್ಜಲ್ಲಿಟ್ಟರೆ ಐಸ್ ಆಗುತ್ತೆ, ಅದು ಇನ್ನೊಂದು ಸ್ವರೂಪ. ಅದೇ ನೀರನ್ನು ಕಾಯಿಸಿದ್ರೆ ಅದು ಇನ್ನೊಂದು ಸ್ವರೂಪ ಆಗ್ತದೆ. ಇದು ನೀರಿನದೇ 2 ಅವಸ್ಥೆ. ನ್ಯೂಟ್ರಲ್ ಪ್ರೊಸೆಸ್ಸಲ್ಲಿ ಅದು ನೀರೇ. ಪದಾರ್ಥ ವಿಜ್ಞಾನ ಸ್ಥೂಲ ಸೂಕ್ಷ್ಮ ಕಾರಣದ ಒಳಗೆ ಯಾವಾಗ ಊರ್ಜೆಯ ರೂಪಾಂತರಣೆ ಆಗ್ತದೋ ಆವಾಗ ಆ ಊರ್ಜೆ ಬೇರೆ ಬೇರೆ ಡೈಮೆನ್ಷನ್ನಲ್ಲಿ ಹೋಗ್ತದೆ. 3 ಡೈಮೆನ್ಷನ್ ತನಕ ತ್ರಿಪುರ ಇದೆ. ಈ 3D ಡೈಮೆನ್ಷನ್ನ ಈ ಪೂರ್ತಿ ಸೃಷ್ಟಿ ಇನ್ನು 3Dಯಲ್ಲಿ ಇದೆ. ವಿಜ್ಞಾನ ಸಹ 3ನೇ ಡೈಮೆನ್ಷನ್ ತನಕನೇ ತಲುಪಿದೆ. ಅದರ ನಂತರವೂ ಊರ್ಜೆಯ ಬೇರೆ ಬೇರೆ ರೂಪಾಂತರಣೆ ಆಗ್ತದೆ. ಆ ಊರ್ಜೆಯ ರೂಪಾಂತರಣೆ ನಾವು ವಾಣಿಯಲ್ಲಿ ನಮ್ಮ ಮಾತಿನ ಮೂಲಕ ಅಥವಾ ಲೇಖನದ ಒಳಗೆ ಅಥವಾ ಅಭಿವ್ಯಕ್ತಿಯ ಒಳಗೆ ಅದಿಲ್ಲ. ಈಗ ನೀರು ಆವಿ ಆಯಿತು, ಆವಿ ಆದಮೇಲೆ ಅದು ಮುಂದೆ ತನ್ನ ಅವಕಾಶಕ್ಕೆ ಅದು ಹೋಗ್ತದೆ. ಈಗ ನೀರು ಆವಿ ಆಯಿತು, ಆವಿ ಆದಮೇಲೆ ಅದೆಲ್ಲೋಯಿತು, ಅದರ ಎಲಿಮೆಂಟ್ಸ್ ಎಲ್ಲೋಯಿತು, ಅದರ ಊರ್ಜೆ ಎಲ್ಲೋಯಿತು, ಅದರ ರೂಪಾಂತರಣೆ ಯಾವ ಊರ್ಜೆಯಲ್ಲಾಯಿತು. ತತ್ವ ಏನಿದೆ ಅದು H2O, ಹೈಡ್ರೋಜನ್ ಆಕ್ಸಿಜನ್ನು ಬೇರೆಯಾಗಿ ಪ್ರಕೃತಿಯಲ್ಲೇ ಹೋಯಿತು. ಹೈಡ್ರೋಜನ್ ಒಂದು ಕಡೆ ಸಂಯೋಜನೆ ಮಾಡ್ಕೊಳ್ತದೆ, ಆಕ್ಸಿಜನ್ ಇನ್ನೊಂದು ಕಡೆ ಸಂಯೋಜನೆ ಮಾಡ್ಕೊಳ್ತದೆ. ಅದು ನೀರಿನ ತತ್ವ ಏನಿದೆ ಅದು ನೀರಿನ ಜೊತೆನೇ ಇರ್ತದೆ ಅಂತ ಹೇಳಿಕ್ಕಾಗಲ್ಲ. ಆ ಊರ್ಜೆಯ ಕಣ ವಿಸ್ತಾರ ಆಗ್ತಾ ಆಗ್ತಾ ಬೇರೆ ಬೇರೆ ಮಾಧ್ಯಮದ ಮೂಲಕ ಬೇರೆ ಬೇರೆ ಊರ್ಜೆಯ ಜೊತೆ ಬೆರೆತು ಆ ಕಣ ಅತಿ ಶಕ್ತಿಶಾಲಿ ಆಗ್ತದೆ. ಅದರೊಳಗೆ ಆ ಲಕ್ಷಣ, ಆ ಗತಿವಿಧಿ ಅದು ಬದಲಾಗ್ತಾ ಹೋಗ್ತದೆ. ಅದರ ವ್ಯಾಖ್ಯಾನ ಬದಲಾಗ್ತದೆ, ಅದರ ತತ್ವ ರಹಸ್ಯ ಬದಲಾಗ್ತದೆ. ಮಹಾವಿದ್ಯೆಯ ಬಗ್ಗೆ ತಿಳ್ಕೊಳ್ಳಿಕ್ಕೆ ಹೋದರೆ ಇದು ಅತಿ ದೊಡ್ಡ ವಿಷಯ. ಯಾಕಂದರೆ ಇವು ಬ್ರಹ್ಮಾಂಡದ 10 ಶಕ್ತಿ ಒಂದಕ್ಕೊಂದು ಕನೆಕ್ಟ್ ಆಗಿದೆ. ಇವು ಒಂದು ಸರ್ಕಲಲ್ಲಿ ತಿರುಗ್ತಾ ಇದೆ. ಆ ಸರ್ಕಲ್ನ ಮಧ್ಯಬಿಂದು ಶ್ರೀಚಕ್ರ, ಶ್ರೀವಿದ್ಯೆ. ಇವೆಲ್ಲ ದೇವಿಯ ಸ್ವರೂಪ. ದೇವಿ ಅಂದರೆ ಊರ್ಜೆ, ಶಕ್ತಿ, ಪೂರ್ಣ ಶಕ್ತಿ. ಊರ್ಜೆಯ ರೂಪಾಂತರಣ ಆಗ್ತದೆ, ಹಾಗೆ ಚೈತನ್ಯದ ರೂಪಾಂತರಣೆ ಆಗ್ತದೆ. ಚೈತನ್ಯ ಮತ್ತು ಶಕ್ತಿ ಎರಡೂ ಒಂದಾದಾಗ ಶಿವಶಕ್ತಿ ಆಗ್ತದೆ. ಚೈತನ್ಯ ಪದಾರ್ಥದಲ್ಲಿಲ್ಲ, ಊರ್ಜೆ ಪದಾರ್ಥದಲ್ಲಿದೆ. ನಾವು ಶಕ್ತಿನ ಡಿಫೈನ್ ಮಾಡ್ಬೋದು, ಆದರೆ ಚೈತನ್ಯನ ಡಿಫೈನ್ ಮಾಡಲಿಕ್ಕಾಗಲ್ಲ. ಚೈತನ್ಯದ ಡೆಫಿನೇಷನ್ ಮಾಡೋದಂದರೆ ಶಕ್ತಿಯ ಡೆಫಿನೇಷನಿಂದನೇ ಚೈತನ್ಯಕ್ಕೆ ಒಂದು ಅರ್ಥ ಸಿಗ್ತದೆ. ಈ 10 ಮಹಾವಿದ್ಯೆಯ ರಹಸ್ಯದ ಒಳಗೆ ನಾವೇನಾದರೂ ಇಳಿದರೆ ಅದಕ್ಕಾಗಿ ನಮಗೆ ಭೌತಿಕ ಕ್ಷಮತೆ ಇರಬೇಕು. ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಎಲ್ಲ ಸಾಧಕರು ಈ ಪರಮ ತತ್ವನ, ಪರಮ ಜ್ಞಾನನ ಪ್ರಾಪ್ತಿ ಮಾಡ್ಕೊಳ್ಳಿಕ್ಕಾಗಲ್ಲ. ಈ ಪರಮ ಪ್ರಕಾಶನ ಪ್ರಾಪ್ತಿ ಮಾಡ್ಕೊಳ್ಳಿಕ್ಕಾಗಲ್ಲ. ಇದು ನಮ್ಮನ್ನೇ ನಾವು ಹಿಂಡಿ ಹಿಪ್ಪೆ ಮಾಡುವಂಥ ವಿಷಯ. ಇದರೊಳಗೆ ನಮಗೆ ರುಚಿ ಇರಬೇಕು. ಆ ಪರಮ ಸತ್ಯದ ಪ್ರಾಪ್ತಿಯ ಉದ್ದೇಶ ನಮ್ಮಲ್ಲಿರಬೇಕು. ಇದು ಮೂಲದಲ್ಲಿ ಹೋಗುವ ವಿಷಯ, ಎಲ್ಲವನ್ನು ತ್ಯಾಗ ಮಾಡುವ, ಸರ್ವಸ್ವವನ್ನು ತ್ಯಾಗ ಮಾಡುವ ವಿಷಯ, ಸಮರ್ಪಣೆಯ ವಿಷಯ. ಯಾಕಂದರೆ ಮೂಲಕ್ಕೆ ಹೋದಾಗಲೇ ಮೂಲಕ್ಕೆ ಹೋಗೋದಂದರೆ ಅದು ತಮಾಷೆಯ ವಿಷಯ ಅಲ್ಲ, ಅದು ಸಾಮಾನ್ಯ ಮನುಷ್ಯನ ಕೈಲಿ ಆಗುವಂಥದ್ದು ಅಲ್ಲ. ಅದಕ್ಕಾಗಿ ವೀರ ಭಾವನೆ ಆಗಿರಬೇಕು, ಅವನಲ್ಲಿ ದಿವ್ಯ ಭಾವ ಇರಬೇಕು, ಸಮರ್ಪಣೆ ಇರಬೇಕು. ನಾವು ನಮ್ಮ ಕಲ್ಪನೆಯ ಸೀಮೆನ ದಾಟಬೇಕಾಗ್ತದೆ. ನಾವು ನಮ್ಮ ಮನಸ್ಸಿನ ಅಸ್ತಿತ್ವನ ಅಳಿಸಬೇಕಾಗ್ತದೆ. ಏನು ಸೀಮಿತ ಇದೆಯೋ ಅದನ್ನು ಅಸೀಮಿತ ಮಾಡಬೇಕಾಗ್ತದೆ. ನಾವು ಜನ್ಮ ಮರಣನ ಬಿಟ್ಟು ಅದರ ಆಚೆಗಿನ ರಹಸ್ಯನ ಹಿಡಿಬೇಕಾಗ್ತದೆ.
ಅದರಲ್ಲೂ ಈ ಚೆನ್ನಮಸ್ತ ದೇವಿಯ ಸ್ವರೂಪ ಏನಿದೆ ನೋಡಿದ್ರೇ ಭಯ ಆಗತ್ತೆ. ತಲೆನೇ ಕಟ್ ಮಾಡಿರುವಂತಹ ದೇವಿ, ತಲೆ ಕಡಿಯಲಾಗಿದೆ. ಆ ತಲೆ ದೇವಿಯ ಕೈಯಲ್ಲಿದೆ. ಅದರೊಳಗಿಂದ ಏನು ದಾರಿ ಬರ್ತಾ ಇದೆ, ದೇಹದೊಳಗಿಂದ ಏನು ದಾರಿ ಬರ್ತಾ ಇದೆ, ಅದು ಅಕ್ಕಪಕ್ಕ ದೇವಿಯರು ಅವರಿಬ್ಬರನ್ನ ಕುಡಿಸ್ತಾ ಇದ್ದಾಳೆ. ಯೋಗ ಮಾರ್ಗದಲ್ಲಿ ನಾಡಿತಂತ್ರ ಒಳಗೆ ಇದು ಸುಷುಮ್ನ ಮಾರ್ಗ. ನಮ್ಮೊಳಗೆ 3 ಗ್ರಂಥಿ ಇದೆ: ಬ್ರಹ್ಮ ಗ್ರಂಥಿ, ವಿಷ್ಣು ಗ್ರಂಥಿ, ರುದ್ರ ಗ್ರಂಥಿ. ಈ 3 ಭೇದಿಸಿ ಅಸ್ತಿತ್ವನ ನಾಶ ಮಾಡಿ, 3 ಅಸ್ತಿತ್ವನ ನಾಶ ಮಾಡಿ ಜ್ಞಾನದ ಅವಸ್ಥೆಗೆ ತಲುಪೋದು, ದ್ರಷ್ಟ ಅವಸ್ಥೆಗೆ ತಲುಪೋದು, ಪರಮ ಜ್ಞಾನದ ಅವಸ್ಥೆಗೆ ತಲುಪೋದನ್ನು ಈ ಚಿನ್ನಮಸ್ತ ದೇವಿ ಕಲಿಸ್ತಾಳೆ. ಚಿನ್ನಮಸ್ತಿಕ, ಮಸ್ತಕ ಅಂದರೆ ನಮ್ಮ ಸಂಚಿತ ಕರ್ಮ, ನಮ್ಮ ಬುದ್ಧಿ, ನಮ್ಮ ಮಹತ್ವಾಕಾಂಕ್ಷೆ, ನಮ್ಮ ಸಂಚಿತ ಮನಸ್ಸು, ನಮ್ಮ ಆಸಕ್ತಿ, ನಮ್ಮ ಜ್ಞಾನ, ನಮ್ಮ ಬೋಧ ಎಲ್ಲವನ್ನ ಕತ್ತರಿಸೋದು. ಪುರಾಣದಲ್ಲಿ ನೋಡೋದಾದರೆ ಗಣೇಶನದ್ದು ಸಹ ಶಿರಚ್ಛೇದನ ಆಗಿದೆ, ಚಿನ್ನಮಸ್ತಿಕ ದೇವಿಯ ಶಿರಚ್ಛೇದನ ಆಗಿದೆ, ಶಿಶುಪಾಲನ ಶಿರಚ್ಛೇದನ ಆಗಿದೆ, ಪರಶುರಾಮನ ತಾಯಿ ರೇಣುಕಮಾತೆಯ ಶಿರಚ್ಛೇದನ ಆಗಿದೆ. ರಾವಣ ಸಹ ತನ್ನ ಶಿರನ ಕತ್ತರಿಸಿ ಶಿವನಿಗೆ ಅರ್ಪಿಸಿದ್ರು. ಚಿನ್ನಮಸ್ತಿಕ ಎಲ್ಲೆಲ್ಲಿ ಈ ವಿಷಯ ನಡೆದಿದೆಯೋ, ತಲೆ ಕತ್ತರಿಸುವ ಏನೆಲ್ಲ ಘಟನೆಗಳು ನಡೆದಿದೆಯೋ ಅದರ ಹಿಂದೆ ಈ ಚಿನ್ನಮಸ್ತ ದೇವಿ ಕೆಲಸ ಮಾಡಿದ್ದಾಳೆ. ಯಾಕಂದರೆ ಇಡ, ಪಿಂಗಳ, ಸುಷುಮ್ನ, ಸತ್ವ, ರಜ, ತಮಸ್ಸು ಈ 3 ಗುಣಗಳನ್ನು ಕತ್ತರಿಸಿ ಪರ ಅವಸ್ಥೆಗೆ ತಲುಪೋದು, ತ್ರಿಗುಣಾತೀತರಾಗೋದು, ತ್ರಿಗುಣದ ಆಚೆ ಹೋಗೋದು ಚಿನ್ನಮಸ್ತಿಕ. ಕೃಷ್ಣ ಶಿಶುಪಾಲನ ಕುತ್ತಿಗೆ ಯಾಕೆ ಕತ್ತರಿಸಿದ್ರು? ಆಹುತಿ ಕೊಟ್ಟರು. ಯಾವುದರ ಆಹುತಿ? ತಮಸ್ಸಿನ ಆಹುತಿ, ತಾಮಸಿಕ ಗುಣದ ಆಹುತಿ. ತಮಸ್ಸು ಜಾಸ್ತಿ ಆಗಿತ್ತು. ಕೃಷ್ಣನಂಥ ವಿಶಾಲ ವಿರಾಟ ಅಸ್ತಿತ್ವದ ಪುರುಷ, ಸ್ಥಿತಪ್ರಜ್ಞ ಪುರುಷ, ಬೋಧಿ ಪುರುಷ, ಅವರು ಯಾವತ್ತೂ ಬೈಗುಳ, ನಿಂದೆ, ಅಪಮಾನ ಇಂಥವಕ್ಕೆಲ್ಲ ಭಯಭೀತರಾಗಿಲ್ಲ, ಸಂಕುಚಿತರಾಗಿಲ್ಲ. ಕೃಷ್ಣನಂಥ ಸ್ಥಿತಪ್ರಜ್ಞ ಪುರುಷ, ಐಶ್ವರ್ಯವಂತ ಪುರುಷ ಈ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಅದರ ಹಿಂದಿನ ರಹಸ್ಯ ತಮೋಗುಣ ಜಾಸ್ತಿ ಆದಾಗ ಅದನ್ನು ಕತ್ತರಿಸ್ಬೇಕಾಗ್ತದೆ, ಇಲ್ಲಾಂದ್ರೆ ಅದು ಇನ್ನೂ ಜಾಸ್ತಿ ಆಗ್ತದೆ. ಚಿನ್ನಮಸ್ತಿಕದ ರಹಸ್ಯ ಏನಿದೆ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಹೋದರೆ ನಾವು ಚಿಂತನೆಗೆ ಇಳಿಬೇಕಾಗ್ತದೆ. ಇದರ ಸಾಧನೆ ಮಾಡಬೇಕು ಅಂದರೆ ನಾವು ಆಳವಾದ ಚಿಂತನೆಗೆ ಇಳಿಬೇಕಾಗ್ತದೆ. ಯಾಕಂದರೆ ಇದು ಮಂತ್ರದಿಂದ, ತಂತ್ರದಿಂದ ಸಿದ್ಧಿಸಿಕೊಳ್ಳುವ ವಿದ್ಯೆ ಅಲ್ಲ. ಇದು ಸಾಧಾರಣ ವಿದ್ಯೆ ಅಲ್ಲ. ಮಂತ್ರ, ತಂತ್ರ, ಜಪದಿಂದ ಸಿದ್ಧಿಯಾಗುವ ವಿದ್ಯೆ ಅಲ್ಲ. ಇದು ಪರ ಅವಸ್ಥೆಯ ವಿದ್ಯೆ. ಪರ ಅವಸ್ಥೆಯ ವಿದ್ಯೆ ಒಳಗೆ ತಲುಪಲು ನಾವು ನಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಬೇಕಾಗ್ತದೆ. ಮನ, ಬುದ್ಧಿ, ಚಿತ್ತ, ಅಹಂಕಾರ ಇವುಗಳನ್ನು ತ್ಯಾಗ ಮಾಡಬೇಕಾಗ್ತದೆ, ಮುಗಿಸ್ಬೇಕಾಗ್ತದೆ. ಎಲ್ಲ ಬಿಟ್ಟಾಗ ನಾವೊಂದು ನಿರವ ಶಾಂತಿಯೊಳಗೆ ಹೊಸ ಊರ್ಜೆಯಲ್ಲಿ ಪ್ರವೇಶ ಪಡ್ತೀವಿ, ಊರ್ಜೆಯ ಹೊಸ ಆಯಾಮದಲ್ಲಿ ತಲುಪ್ತೀವಿ. ಈ ರೀತಿ 4ನೇ ಡೈಮೆನ್ಷನ್ಗೆ ತಲುಪಿದಾಗ ನಮ್ಮೊಳಗಿನ ಕುಂಡಲಿನಿ, ನಮ್ಮ ಒಳಗಿನ ಅಸ್ತಿತ್ವ ಪ್ರಕಟ ಆಗ್ತದೆ. ಅದರೊಳಗೆ ಪ್ರಾಣ, ಮಲ್ಟಿ ಡೈಮೆನ್ಷನ್ ಸೃಷ್ಟಿ, ಪಿಂಡದೊಳಗೆ ಬ್ರಹ್ಮಾಂಡ ಇದ್ದೇ ಇದೆ. ಊರ್ಜೆಯ 2 ಆಯಾಮ ಇದೆ. ಒಂದು ಒಳಗಿಂದ ಬರ್ತದೆ, ಇನ್ನೊಂದು ಹೊರಗಿಂದ ಬರ್ತದೆ. ಒಳಗಿಂದ ಬರೋದು ಕುಂಡಲಿನಿ, ಹೊರಗಿಂದ ಬರೋದು ಚೈತನ್ಯ ಪುರುಷ.